ಅಮ್ಮ ತಗೊಂಡು ಇಟ್ಟು ಬ್ಲೂ ಕಲರ್ ಆಗೈತೆ ನೋಡ್ರಿ. ಬ್ಲೂ ಕಲರ್ ನಾಳೆ ದೇವರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಮೂರ್ ಲೋಕದ ಬಗ್ಗೆ ತಿಳ್ಕೊರೋಣ. ಈ ಮೂರ್ ಲೋಕದ ಬಗ್ಗೆ ಸತ್ಯವೇದದಲ್ಲಿ ಬರ್ತಿದೆ ಅಂದ್ರೆ ಹೌದು ಬರ್ದಿದೆ. ಸತ್ಯವೇದದಲ್ಲಿ ಮೂರು ಪ್ರಪಂಚಗಳಿತ್ತು, ಮೂರು ಕಾಲಗಳಿತ್ತು ಅಥವಾ ಮೂರು ಲೋಕಗಳಿತ್ತು ಎಂದು ವಾಕ್ಯ ಹೇಳುತ್ತದೆ. ಮೂರು ಲೋಕಗಳು ಎಂದರೆ ಪೂರ್ವದಲ್ಲಿರುವ ಮೊದಲನೇ ಲೋಕ, ಈಗಿರುವಂತ ದುಷ್ಟ ಪ್ರಪಂಚ ಅದು ಎರಡನೇ ಲೋಕ ಆಗಿದೆ. ಮುಂದೆ ಬರುವಂತ ಲೋಕ ಮೂರನೇ ಲೋಕ. ಓದಿ 2 ಪೇತ್ರ 3ನೇ ಅಧ್ಯಾಯ 5 ಮತ್ತು 6ನೇ ವಚನ. ಎಲ್ಲಪ್ಪ ಬ್ರದರ್? ಬ್ರದರ್ ಹೇಳಿ ಬ್ರದರ್. ಹಲೋ ಬ್ರದರ್ ಓದಿ. ಕೇಳ್ತಾ ಇದೆಯಾ? ನಮ್ ಧ್ವನಿ ಕೇಳ್ತೈತೆ? ಬ್ರದರ್. ಓಕೆ. ಹೀಗೆ ಮಾತಾಡೋರು ಒಂದು ಸಂಗತಿಯನ್ನು ತಿಳಿದಿರಬೇಕು, ಮರ್ತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಳ ಪ್ರಳಯದಲ್ಲಿ ನಾಶವಾಯಿತು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಒಂದು ಲೋಕವನ್ನು ದೇವರು ಜಲ ಪ್ರಳಯದಲ್ಲಿ ನಾಶ ಮಾಡಿದ್ರು ಎಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳೋರೆ ನಮ್ಗೆ. ಅದು ಮೊದಲನೇ ಲೋಕ. ಎರಡನೇ ಲೋಕ ಇಲ್ಲಿರುವಂತ ಕೆಟ್ಟ ಲೋಕ ಆಗಿದೆ. 2 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಆಕಾಶಗಳನ್ನು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುತ್ತದೆ ಇಡಲ್ಪಟ್ಟಿವೆ. ಇದ್ರಲ್ಲಿ ಹೇಳ್ತಾರೆ ಈಗಿರುವ ಭೂಮಿ ಇದೆಲ್ಲ ಆ ಬೆಂಕಿಯಿಂದ ನಾಶ ಮಾಡೋದಕ್ಕೋಸ್ಕರನೇ ಇಡಲ್ಪಟ್ಟಿದೆ ಅಂತ ಹೇಳ್ತಾರೆ. ದೇವರು ಬೆಂಕಿಯಿಂದ ನಾಶ ಮಾಡೋದಕ್ಕೆ ಈ ಭೂಮಿಯನ್ನು ಇಟ್ಟಾರೆ. ಓದಿ ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ. ಗಂಗಮ್ಮ ಸಿಸ್ಟರ್ ಓದ್ತೀನಿ ಬ್ರದರ್. ಈತನು ನಮ್ಮನ್ನು ಕೆಟ್ಟವರೊಳಗಿಂದ ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಈಗಿರುವಂತ ಲೋಕ ಒಳ್ಳೆ ಲೋಕ ಅಲ್ಲ, ದುಷ್ಟ ಪ್ರಪಂಚ. ಇದು ಎರಡನೇ ಲೋಕ. ಮುಂದೆ ಬರ್ಬೇಕಾದಂತ ಲೋಕ ಯಾವ್ದಂದ್ರೆ ವಚನ ಓದಿ ತಿಳ್ಕೊರೋಣ. ಓದಿ 2ನೇ ಪೇತ್ರ 3ನೇ ಅಧ್ಯಾಯ 13ನೇ ವಚನ. ಮಂಜಮ್ಮ ಸಿಸ್ಟರ್ ಓದಿ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್, ಓದ್ತೀನಿ. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಿದ್ದೇವೆ. ಅವುಗಳು ನೀತಿಯು ವಾಸವಾಗಿ ಇರುವುದು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಇದು ಮುಂದೆ ಬರ್ಬೇಕಾದ ಲೋಕ ಆಗಿದೆ. ಓದಿ ಇಬ್ರಿಯ 2ನೇ ಅಧ್ಯಾಯ 5ನೇ ವಚನ. ಶಕುಂತಲ ಸಿಸ್ಟರ್. ನಾವು ಓದ್ತೇವ್ರಿ. ನಾವು ಪ್ರತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಥ್ಯಾಂಕ್ ಯು ಸಿಸ್ಟರ್. ಇದು ಮುಂದಿನ ಲೋಕ ಆಗಿದೆ, 3ನೇ ಲೋಕ. ಈ ಪ್ರಕಾರ ನೋಡೋದಾದ್ರೆ ನಮ್ಮ ಸತ್ಯವೇದದಲ್ಲಿ 3 ಲೋಕಗಳ ಬಗ್ಗೆ ತಿಳಿಸೋರೆ. ಮೊದಲನೇ ಲೋಕದಲ್ಲಿ ಯಾಕೆ ಜಲ ಪ್ರಳಯ? ಮೊದಲನೇ ಲೋಕ ಮೊದಲನೇ ಲೋಕದಲ್ಲಿ ಏನ್ ಭೂಮಿ ಇತ್ತು, ಏನ್ ಆಕಾಶ ಇತ್ತು ಎಂದು ನಾವು ಓದಿ ತಿಳಿಯೋಣ. ಮೊದಲನೇ ಲೋಕದ ಸಮಯ ಎಷ್ಟು ಅಂದ್ರೆ ಆದಾಮನನ್ನು ಸೃಷ್ಟಿ ಮಾಡೋದ್ರಿಂದ ಹಿಡಿದು ಜಲಪ್ರಳಯ ಆಗೋವರೆಗೂ ಅಲ್ಲಿವರೆಗೂ ಮೊದಲನೇ ಲೋಕ. ಮೊದಲನೇ ಲೋಕದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ್ದು ಆದಿಕಾಂಡ 1 ವಚನದಲ್ಲಿ ಹೇಳ್ತಾರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಅಂದ್ರೆ ಇದರಲ್ಲಿ ಹೇಳ್ತಾರೆ ಆದಿಯಲ್ಲಿ ಫಸ್ಟ್ ದೇವರು ಸೃಷ್ಟಿ ಮಾಡಿದ್ದು ಭೂಮಿ ಮತ್ತೆ ಆಕಾಶವನ್ನು.
ನಂತರ ಯಾವನ್ನ ಸೃಷ್ಟಿ ಮಾಡ್ತಾರಂದ್ರೆ ಆದಿಕಾಂಡ 1:8 ವಚನದಲ್ಲಿ ಹೇಳ್ತಾರೆ, ದೇವರು ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 2ನೇ ದಿನವಾಗಿತ್ತು. ಅಂದ್ರೆ ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಡ್ತಾರೆ. ಈಗ ಸಾಯಂಕಾಲ ಪ್ರಾತಃ ಕಾಲ ಈ ರೀತಿ 2ನೇ ದಿನನೂ ಆಗುತ್ತೆ. ದೇವರು ಮೊದಲನೇ ದಿನವೇ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡುತ್ತಾರೆ. ಆಗಿರ್ಬೇಕಾದ್ರೆ ಮತ್ತೆ ಯಾಕೆ 2 ದಿನದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡ್ತಾರೆ? ಸತ್ಯವೇದದಲ್ಲಿ ಆಕಾಶ ಎಂದರೆ ಅರ್ಥ ಏನು ಎಂದು ತಿಳ್ಕೊಳ್ಳೋಣ. ಮೊದಲನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ 8ನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ ವ್ಯತ್ಯಾಸ ಏನೆಂದು ತಿಳ್ಕೊಳ್ಳೋಣ. ಮೊದಲನೇ ಲೋಕದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ದರೋ, ಇಲ್ಲಿ ಯಾವ ಆಕಾಶ ಬಗ್ಗೆ ಹೇಳ್ತಾರೆ ಅಂದ್ರೆ ಈ ಬ್ರಹ್ಮಾಂಡ, ಈ ಯೂನಿವರ್ಸ್, ಈ ಭೂಮಿಯನ್ನು ಸುತ್ತುವರೆದಿರುವ ಗ್ರಹ ಮಂಡಲದ ಬಗ್ಗೆ ದೇವರು ಹೇಳ್ತಾರೆ. ಓದಿ ಕೀರ್ತನೆ 19ನೇ ಅಧ್ಯಾಯ 1 ಬ್ರದರ್. ಓದಿ ಬ್ರದರ್. ಎಸ್ ಬ್ರದರ್. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರುವ ಆಕಾಶದ ಅರ್ಥ. ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಬರುವ ಆಕಾಶ ಎಂದರೆ ಅರ್ಥ ನಮ್ಮ ಭೂಮಿ ಮೇಲಿರುವ ವಾಯುಮಂಡಲ, ಇದಕ್ಕೂ ಆಕಾಶ. ತರುಣ್ ಕಟ್ ಆಗ್ತೈತೆ ಕಣಪ್ಪ. ನಕುಲು ನಿಂದು ಕಟ್ ಆಗ್ತೈತೆ ಮಾತಾಡೋದು. ಒಂದ್ ಸ್ವಲ್ಪ ಇದೀದ ಟವರ್ ಇರೋ ಕಡೆ ಬನ್ನಿ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ಬೇಕಾದ್ರೆ ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ್ತಾರೆ. ಅಂದ್ರೆ ದೇವರು ಇಡೀ ಬ್ರಹ್ಮಾಂಡ ಯೂನಿವರ್ಸ್ ಅನ್ನ ಸೃಷ್ಟಿ ಮಾಡ್ತಾರೆ. ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಗುಮ್ಮಟಕ್ಕೆ ದೇವರು ಆಕಾಶ ಎಂದು ಹೇಳ್ತಾರೆ. ಇದರ ಅರ್ಥವನ್ನು ತಿಳಿಯೋಣ. ಆದಿಯಲ್ಲಿ ದೇವರು ಆದಾಮ್ ಅವ್ವಳನ್ನು ಏದೆನ್ ತೋಟದಲ್ಲಿ ಸೃಷ್ಟಿ ಮಾಡ್ತಾರೆ. ಆ ಕಾಲದಲ್ಲಿ ದೇವರು ಸೃಷ್ಟಿ ಮಾಡಿದಂತಹ ಎಲ್ಲ ಎಷ್ಟು ಅಂದವಾಗಿತ್ತು, ಎಷ್ಟು ಚಂದವಾಗಿತ್ತು ಅಂದ್ರೆ ಆ ಕಾಲದಲ್ಲಿ ಇರುವಂತಹ ಭೂಲೋಕದ ಶ್ರೀಯರು ತುಂಬಾ ಲಕ್ಷಣವಾಗಿದ್ರು. ಅದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಮನುಷ್ಯನ ಆಯಸ್ಸು ತುಂಬಾ ದೀರ್ಘಾಯುಷ ಆಗಿತ್ತು. ಆದಾಮನು 930 ವರ್ಷ ಬದುಕ್ರು. ನೋಹ 950 ವರ್ಷ ಬದುಕ್ರು. ಮೆತುಸೆಲರು ಎಷ್ಟು ವರ್ಷ ಬದುಕ್ರು ಅಂದ್ರೆ 969 ವರ್ಷ ಬದುಕ್ತಾರೆ. ಅಷ್ಟು ವರ್ಷ ಬದುಕುವುದಕ್ಕೆ ಏನ್ ಕಾರಣ? ಓದಿ ಆದಿಕಾಂಡ 1ನೇ ಅಧ್ಯಾಯ 29 ಮತ್ತು 30ನೇ ವಚನ. ಆಸ್ತಿನ್ ಬ್ರದರ್, ಓದಿ ಬ್ರದರ್. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್.
ಇಲ್ಲಿ ಏನಂತಾರಂದ್ರೆ ಭೂಮಿ ಮೇಲೆ ಇರುವಂತಹ ಕಾಯಿ ಪಲ್ಯಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ. ಎಲ್ಲರೂ ಸಸ್ಯಾಹಾರಿ ಆಹಾರವನ್ನು ತಿಂತಾ ಇದ್ರು. ಎಲ್ಲ ಕಾಡು ಪ್ರಾಣಿ ಎಲ್ಲ ಜೀವಿಗಳು ತಿಂತಾ ಇದ್ದ ಆಹಾರ ಏನಂದ್ರೆ ಸಸ್ಯಾಹಾರಿ ಆಹಾರ ಆಗಿತ್ತು. ಮಾಂಸವನ್ನು ಯಾರು ತಿಂತಾನೆ ಇದ್ದಿಲ್ಲ. ಮೊದಲನೇ ಲೋಕದಲ್ಲಿ ಮಳೆ ಇರ್ಲಿಲ್ಲ. ಮತ್ತೆ ಹೇಗೆ ಗಿಡ ಮರಗಳು ಬೆಳೀತಾ ಇತ್ತು? ಒಂದು ವಚನ ಓದಿ ತಿಳ್ಕೊರೋಣ. ಓದಿ ಆದಿಕಾಂಡ 8ನೇ ಅಧ್ಯಾಯ 5 ಮತ್ತೆ 6ನೇ ವಚನ. ರೇಷ್ಮಾ ಸಿಸ್ಟರ್ ಓದಿ ಸಿಸ್ಟರ್. ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕೆಂದ್ರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲೇನಂತಾರಂದ್ರೆ ಆದ್ರೆ ಭೂಮಿ ಮೇಲೆ ಭೂಮಿಯೊಳಗಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ಒದ್ದೆ ಮಾಡ್ತಾ ಇತ್ತು. ಆ ಮೊದಲನೇ ಲೋಕದಲ್ಲಿ ಕೆಟ್ಟತನ ಎಲ್ಲ ಪ್ರಾಣಿಗಳು ಸಸ್ಯಾಹಾರಿಯಾಗಿದ್ರು. ಮನುಷ್ಯರ ಆಯಸ್ಸು ಕೂಡ ಹೆಚ್ಚಾಗಿತ್ತು. ಭೂಮಿಯ ವಾತಾವರಣ ಭೂಮಿ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಇಷ್ಟು ಸುಂದರವಾಗಿರುವ ಭೂಮಿಯನ್ನು ಯಾಕೆ ನಾಶ ಮಾಡ್ರು ಎಂದು ನೋಡೋಣ. ಓದಿ ಆದಿಕಾಂಡ 1ನೇ ಅಧ್ಯಾಯ 6ನೇ ವಚನ. ಜೋಶ್ವಾ ಬ್ರದರ್. ಎಸ್ ಬ್ರದರ್. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ಸಾಕ ಇನ್ನೂ ಇಲ್ಲ ಬ್ರದರ್? ಓದಿ ಬ್ರದರ್ ಓದಿ. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ಆ ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 2ನೆಯ ದಿನವಾಯಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇಲ್ಲೇನಂತಾರಂದ್ರೆ ದೇವರು ಒಂದು ಗುಮ್ಮಟವನ್ನು ಮಾಡಿ ಕೆಳಗಿದ್ದ ನೀರನ್ನು ಮೇಲಿದ್ದ ನೀರನ್ನು ವಿಂಗಡಿಸಿದ್ದರು. ಮಧ್ಯದಲ್ಲಿ ಗುಮ್ಮಟವನ್ನು ಮಾಡ್ತಾರೆ, ಅದಕ್ಕೆ ಆಕಾಶ ಎಂದು ಹೆಸರು ಇಡ್ತಾರೆ. ಗುಮ್ಮಟದ ಮೇಲೆ ನೀರಿದೆ. ದೇವರು ಇಡೀ ಭೂಮಿಯ ಮೇಲೆ ನೀರಿನ ಕವಚವನ್ನು ಮಾಡ್ತಾರೆ. ಆ ನೀರಿನ ಕವಚ ಇರುವುದರಿಂದ ಭೂಮಿ ಮೇಲೆ ಯಾವುದೇ ರೀತಿಯ ಹಾನಿಕರವಾದ ಕಿರಣಗಳು ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ರಕ್ಷಣಾ ಕವಚವನ್ನು ದೇವ್ರು ಭೂಮಿ ಮೇಲೆ ಮಾಡ್ತಾರೆ. ಭೂಮಿಯ ವಾತಾವರಣ ಸಮತೋಲನವಾಗಿತ್ತು. ಅದರಿಂದ ಭೂಮಿಯಲ್ಲಿ ವಸ್ತುಗಳು ಕೊಳೆತಾ ಇದ್ದಿಲ್ಲ. ಅದಕ್ಕೆ ಮನುಷ್ಯನ ಆಯಸ್ಸು ಕೂಡ ದೀರ್ಘಾಯುಷಾಗಿತ್ತು. ಈ ರೀತಿ ಇರುವಂತಹ ಸುಂದರವಾದ ಲೋಕವನ್ನು ದೇವರು ಯಾಕೆ ನಾಶ ಮಾಡ್ರು ಎಂದು ನೋಡೋಣ. ದೇವರು ಮೊದಲು ಆದಾಮ್ ಅವ್ವಾಳನ್ನು ಸೃಷ್ಟಿ ಮಾಡ್ತಾರೆ. ಮಾಡಿದ ಮೇಲೆ ಆದಾಮ್ ಅವ್ವಾಳನ್ನು ಕಾಪಾಡುವುದಕ್ಕೆ ದೇವರು ಲೂಸಿಫರ್ನ ಕಳುಹಿಸಿಕೊಡ್ತಾರೆ. ಅದಕ್ಕೆ ಲೂಸಿಫರ್ ದೇವ್ರಿಗೆ ಅವಿಧೇಯನಾಗಿ ಪಾಪಿಯಾದ. ಆಗ ದೇವರು ನಂತರ ಮನುಷ್ಯರನ್ನು ಕಾಪಾಡುವುದಕ್ಕೆ ಅವಕಾಶವನ್ನು ದೇವದೂತರಿಗೆ ಕೊಡ್ತಾರೆ. ಮನುಷ್ಯರನ್ನು ಕಾಯುವುದಕ್ಕೆ ದೇವದೂತರಿಗೆ ದೇವರು ಒಂದು ವಿಶೇಷವಾದ ಆಶೀರ್ವಾದ ಕೊಡ್ತಾರೆ. ದೇವದೂತರಿಗೆ ಮೊದಲನೇ ಲೋಕದಲ್ಲಿ ಅವ್ರನ್ನ ಭೂಮಿಗೆ ಬರುವಾಗ ಮನುಷ್ಯರಂತೆ ಬರ್ತಾ ಇದ್ರು. ಮತ್ತೆ ಆಕಾಶಕ್ಕೆ ಹೋಗ್ತಾ ಇರುವಾಗ ಶರೀರದಲ್ಲಿ ಹೋಗ್ತಾ ಇದ್ರು. ಓದಿ ಆದಿಕಾಂಡ 6ನೇ ಅಧ್ಯಾಯ 2ನೇ ವಚನ. ಶಾಂತಮ್ಮ ಸಿಸ್ಟರ್. ಆದಿಕಾಂಡ 2:6. 6ನೇ ಅಧ್ಯಾಯ 2ನೇ ವಚನ. 6:8. 2ನೇ ವಚನ. ಸರಿ.
ಹ್ಮ್ ಮೇಲಿಂದ ಓದ್ತೀನಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಥ್ಯಾಂಕ್ ಯು ಸಾಕಲ್ವಾ? ಸಿಸ್ಟರ್. ಥ್ಯಾಂಕ್ ಯು. ಇಲ್ಲೇನಂತಾರಂದೆ, ದೇವ ದೂತರು ಯಾವಾಗ ಮದ್ವೆ ಮಾಡ್ಕೊಂಡ್ರು ದೇವ್ರ ದೃಷ್ಟಿಗೆ ಕೆಟ್ಟವರಾಗ್ರು. ಇದು ದೇವ್ರ ಚಿತ್ತವಲ್ಲ, ಇದು ದೇವ್ರಿಗೆ ವಿರುದ್ಧವಾಯಿತು. ದೇವ ದೂತರಿಗೆ ಮದ್ವೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ಇತ್ತ ಅಂದ್ರೆ ಅವ್ರಿಗಿರ್ಲಿಲ್ಲ. ಮತ್ತಾಯ 27ನೇ ಅಧ್ಯಾಯ 30ನೇ ವಚನದಲ್ಲಿ ಹೇಳ್ತಾರೆ, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿಕೊಳ್ಳುವುದೋ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಅಂದ್ರೆ ಪುನರುತ್ಥಾನ ಆಗಾಮೇಲೆ ಮದ್ವೆ ಮಾಡ್ಕೊರೋದು ಇಲ್ಲ, ಮದ್ವೆ ಮಾಡಿಕೊಳ್ಳೋದು ಇಲ್ಲ. ದೇವದೂತರಿಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಅನುಮತಿ ಇಲ್ಲ. ಆದ್ರೂ ಮದ್ವೆ ಮಾಡ್ಕೊಂತಾರೆ. ದೇವದೂತ ಮದ್ವೆ ಮಾಡಿಕೊಂಡ ಮೇಲೆ ಯಾರು ಹುಟ್ಟುತ್ತಾರೆ ಅಂದ್ರೆ, ವಚನ ಓದಿ ತಿಳ್ಕೊರೋಣ. ಓದಿ ಆದಿಕಾಂಡ 6ನೇ ಅಧ್ಯಾಯ 4ನೇ ವಚನ. ಕಮಲಮ್ಮ ಸಿಸ್ಟರ್. ಓದ್ತೀನಿ ಬ್ರದರ್. ಆದಿಕಾಂಡ 6ನೇ ಅಧ್ಯಾಯ 4ನೇ ವಚನ. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪ್ರಕಾರಗಳಲ್ಲಿ ಇವರೇ ಪರಾಕ್ರಮಶಾಲಿಗಳಿವರೇ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲೇನಂತಾರಂದ್ರೆ, ದೇವದೂತರು ಮನುಷ್ಯ ಪುತ್ರಿಯರು ಸೇರಿದ್ದರಿಂದ ಮಹಾ ಶರೀರಗಳುತ್ತಾರೆ. ಭೂಮಿಯ ಮೇಲೆ ಕೆಟ್ಟತನ ಹೆಚ್ಚಾಯಿತು. ಈ ರಾಕ್ಷಸರು ಭೂಮಿ ಮೇಲೆ ಇದ್ದ ಸಾಮಾನ್ಯ ಮನುಷ್ಯರ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡಕ್ಕೆ ಶುರು ಮಾಡ್ರು. ಭೂಮಿ ದುಷ್ಟತನದಿಂದ ತುಂಬಿತ್ತು. ಆ ರಾಕ್ಷಸರು ಎಷ್ಟು ಅಡಿ ಇದ್ರು ಅಂದ್ರೆ 50 ಅಡಿ ಇದ್ರು. ಆದಿಕಾಂಡ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾರೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ರು. ಅನ್ಯಾಯವು ಭೂಲೋಕವನ್ನು ತುಂಬಿಕೊಂಡಿತ್ತು. ಭೂಲೋಕ ಇದೆ ಅಲ್ಲ, ಅದು ದೇವ್ರ ದೃಷ್ಟಿಗೆ ಕೆಟ್ಟವರಾದ್ರು. ಅನ್ಯಾಯ ಈ ಭೂಲೋಕವನ್ನು ಸುತ್ತುವರೆದಿತ್ತು. ಓದಿ ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 6ನೇ ವಚನ. ಸಾಕ್ಷಿ ಸಿಸ್ಟರ್. ಓದಿ ಸಿಸ್ಟರ್. ಸಾಕ್ಷಿ ಸಿಸ್ಟರ್. ಆದಿಕಾಂಡ 5ನೇ ಅಧ್ಯಾಯ 6ನೇ ವಚನನ? 6ನೇ ವಚನ. ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲೇನಂತಾರಂದ್ರೆ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರೋದ್ರಿಂದ ದೇವ್ರು ನೋಡಿ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಡ್ತಾರೆ, ಹೃದಯದಲ್ಲಿ ನೊಂದ್ಕೊಂತಾರೆ, ಅವರನ್ನು ನಾಶ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ.
ದೇವರು ಯಾರನ್ನ ಆರಿಸ್ಕೊಂಡ್ರು ಅಂದ್ರೆ ನೋಹನನ್ನು. ಯಾಕೆ ಯಾಕೆ ಆರಿಸ್ಕೊಳ್ಬೇಕಾಗಿತ್ತು? ವಚನದಲ್ಲಿ ಹೇಳ್ತಾರೆ, ನೋಹನು ನೀತಿವಂತನು, ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇದ್ರನ್ನ ನೋಹ ನೀತಿವಂತನಂತ, ಅವ್ರ ಕಾಲದಲ್ಲಿ ತಪ್ಪಿಲ್ಲದವರಾಗಿದ್ರು, ಮತ್ತೆ ಅವ್ರ ದೇವ್ರ ಜೊತೆಗೆ ಅನ್ಯೂನ್ಯವಾಗಿ ನಡ್ಕೊಂತ ಇದ್ರು. ನೋಹನು ನೀತಿವಂತನು. ಅದಲ್ಲದೆ ಅವನಲ್ಲಿ ಯಾವುದೇ ದೇವದೂತರ ರಕ್ತ ಬೆರ್ತಿರ್ಲಿಲ್ಲ. ಅದಕ್ಕೆ ದೇವರು ನೋಹನನ್ನು ಆರಿಸ್ಕೊಂತಾರೆ. ದೇವರು ನೋಹನಿಗೆ ನಾಲ್ಕನ್ನು ಎಷ್ಟು ವರ್ಷ ತಗೊಳ್ತಾರೆ ಅಂದ್ರೆ 120 ವರ್ಷ ತಗೊಳ್ತಾರೆ. ನಾವೇನು ಕಟ್ಟಿದ ಮೇಲೆ ದೇವ್ರು ಹೇಳ್ತಾರೆ, ವಚನ ಓದಿ ತಿಳ್ಕೊರೋಣ. ಓದಿ ಆದಿಕಾಂಡ 7ನೇ ಅಧ್ಯಾಯ 2 ಮತ್ತು 3ನೇ ವಚನ. ಪ್ರಿಯಾ ಸಿಸ್ಟರ್ ಓದಿ ಸಿಸ್ಟರ್. ಎಲ್ಲಾ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲೇನಂತಾರಂದ್ರೆ ಎಲ್ಲ ಪ್ರಾಣಿಗಳನ್ನು ಜೊತೆ ಜೊತೆಯಾಗಿ ನಾವೆಯಲ್ಲಿ ಕರೆಕೊಂಡು ಹೋಗು. ಶುದ್ಧವಾದ ಎಲ್ಲ ಪ್ರಾಣಿಗಳು ಗಂಡು ಹೆಣ್ಣು 7, ಅಶುದ್ಧವಾದ ಪ್ರಾಣಿಗಳು ಗಂಡು ಹೆಣ್ಣು 2. ಯಾಕಂದ್ರೆ ಈ ಶುದ್ಧವಾದ ಪ್ರಾಣಿಗಳನ್ನು ದೇವ್ರಿಗೆ ಬಲಿ ಕೊಡೋದಕ್ಕೆ. ಈ ಪ್ರಾಣಿಗಳನ್ನು ತೆಗೆದುಕೊಂಡು ನೋಹ ನಾವೆಯೊಳಗೆ ಹೋಗ್ತಾರೆ. ಆಗ ದೇವರು ಜಲಪ್ರಳಯವನ್ನು ಬರಮಾಡ್ತಾರೆ. ಮೊದಲನೇ ಲೋಕದಲ್ಲಿ ಹೇಗೆ ಜಲಪ್ರಳಯ ಬಂತು? ಓದಿ ಆದಿಕಾಂಡ 7ನೇ ಅಧ್ಯಾಯ 11 ಮತ್ತು 12ನೇ ವಚನ. ನಿಖಿತಾ ಸಿಸ್ಟರ್ ಓದಿ ಸಿಸ್ಟರ್. ನಿಖಿತಾ ಸಿಸ್ಟರ್. ನಿಖಿತಾ ಸಿಸ್ಟರ್. ಆದಿಕಾಂಡ 7ನೇ ಅಧ್ಯಾಯ 11 ಮತ್ತು 12ನೇ ವಚನ. ನೋಹನ ಜೀವಮಾನದ 600ನೆಯ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆಯು ಸುರಿಯಿತು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಏನಂತಾರಂದ್ರೆ ಭೂಮಿಯ ಮೇಲಿರುವ ಕವಚ ಒಡೆದಾಗ್ತಾರೆ. ಆಮೇಲೆ ಇರುವ ಎಲ್ಲ ನೀರು ಮಳೆ ರೀತಿ ಭೂಮಿ ಮೇಲೆ ಬೀಳುತ್ತೆ. ಆಗ ಭೂಮಿ ಮೇಲೆ ಇರುವಂತಹ ಎಲ್ಲ ಮನುಷ್ಯರು ಮತ್ತು ಆ ರಾಕ್ಷಸು ಕೂಡ ಜಲಪ್ರಳಯದಲ್ಲಿ ಮುಳುಗಿ ನಾಶವಾಗ್ತಾರೆ. ಯಾಕಂದ್ರೆ ಅವರು ದೇವದೂತರಿಗೆ ಅವ್ರಿಗೆ ಆತ್ಮಿಕ ಶರೀರ ಇರ್ಲಿಲ್ಲ, ಮನುಷ್ಯರ ಮಾನಸಿಕ ಶರೀರ ಇತ್ತು. ಆದ್ರೂ ಅವರು ಬಲಶಾಲಿಯಾಗಿದ್ರು. ಹಾಗಾದ್ರೆ ರಾಕ್ಷಸರು ಕೂಡ ನಾಶವಾದ್ರು, ಮನುಷ್ಯರು ಕೂಡ ನಾಶವಾದ್ರು. ಆದ್ರೆ ದೇವದೂತರು ಏನಿದ್ರು? ದೇವದೂತರು ಆತ್ಮಿಕ ದೇಹದಿಂದ ಮಾನಸಿಕ ದೇಹಕ್ಕೆ ಬರ್ಬೋದಾಗಿತ್ತು. ಯಾವಾಗ ಜಲಪ್ರಳಯ ಬಂತು ಆಗ ಮಾನಸಿಕ ದೇಹದಿಂದ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾದ್ರು. ಆಮೇಲೆ ತಪ್ಪಿಸಿಕೊಂಡ್ರು. ಹಾಗಾದ್ರೆ ತಪ್ಪಿಸಿಕೊಂಡು ಎಲ್ಲಿ ಹೋದ್ರು? ಪರಲೋಕಕ್ಕೆ ಹೋದ್ರ? ದೇವರು ಪರಲೋಕಕ್ಕೆ ಸೇರ್ಸ್ಕೊಂಡ್ರ ಅಂದ್ರೆ ಇಲ್ಲ. ಅವ್ರನ್ನ ದೇವರು ಎಲ್ಲಿ ಕಟ್ಟು ಹಾಕ್ತಾರಂದ್ರೆ, ವಚನ ಓದಿ ತಿಳ್ಕೊರೋಣ. ಓದಿ 2ನೇ ಪೇತ್ರ 8ನೇ ಅಧ್ಯಾಯ 4ನೇ ವಚನ. ಅನುಷ ಸಿಸ್ಟರ್ ಓದಿ ಸಿಸ್ಟರ್. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು.
ಆತನು ಭಕ್ತಿ ಇಲ್ಲಿ ಏನಂತಾರಂದ್ರೆ ದೇವದೂತರು ಪಾಪ ಮಾಡಿದಾಗ ದೇವರವ್ರನ್ನ ಸುಮ್ನೆ ಬಿಡ್ಲಿಲ್ಲ, ದೊಡ್ಡಿ ನ್ಯಾಯ ತೀರ್ಪನ್ನು ಹೊಂದೋದಕ್ಕೆ ಇಟ್ಟಾರೆ. ಸರಿ, ಯಾವುದು ಈ ಕತ್ತಲೆ ಗೊತ್ತು ಅಂದ್ರೆ ಭೂಮಿಯ ಮೇಲೆ ವಾಯು ಮಂಡಲದಲ್ಲಿ ಕಟ್ಟು ಹಾಕ್ರು. ಮತ್ತೆ ಅಲ್ಲಿಂದ ದೇವದೂತರು ಮಾನಸಿಕ ಶರೀರಕ್ಕೆ ಭೂಮಿ ಮೇಲೆ ಬರೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಪೌಲರು ಹೇಳ್ತಾರೆ, ನಮ್ಮ ಹೋರಾಟ ಮನುಷ್ಯರ ಸಂಗಡ ಅಲ್ಲ, ದುರಾತ್ಮರ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಎಂದು ಹೇಳ್ತಾರೆ. ಅದಕ್ಕೆ ಈ ದೇವರು ಮೊದಲನೇ ಲೋಕವನ್ನು ನಾಶ ಮಾಡ್ತಾರೆ. ದೇವರು ನೋಹನು ಮತ್ತು ಅವ್ರ ಕುಟುಂಬವನ್ನು ಮಾತ್ರ ಕಾಪಾಡಿದ್ರು. ನಂತರ ನೋಹ ನಾವೆಯಿಂದ ಹೊರಗೆ ಬರ್ತಾರೆ. ಬರ್ತಾರೆ ಅಂದ್ರೆ ಆದಿಕಾಂಡ 8:4 ವಚನದಲ್ಲಿ ಹೇಳ್ತಾರೆ, ಆಹಾರ ಸೀಮೆಯ ಬೆಟ್ಟದಲ್ಲಿ ನಿಂತ್ಕೊಂತಾರೆ. ಅಂದ್ರೆ ಆಹಾರ ಸೀಮೆಯ ಬೆಟ್ಟ, ಮೌಂಟೇನ್, ಅಲ್ಲಿ ಬಂದು ಅವ್ರ ನಾವೇ ನಿಂತ್ಕೊರುತ್ತೆ. ನಾವೆಯಿಂದ ನೋಹ ಮತ್ತು ನೋಹನ ಕುಟುಂಬದವ್ರಿಗೂ ಹೊರಗೆ ಬರ್ತಾರೆ. ದೇವರಿಗೆ ಯಜ್ಞಗಳನ್ನು ಸಲ್ಲಿಸುತ್ತಾರೆ. ಯಜ್ಞಗಳು ಸಲ್ಲಿಸುವಾಗ ದೇವರು ನೋಹನೊಂದಿಗೆ ಒಂದು ಒಡಂಬಡಿಕೆ ಮಾಡ್ಕೊಂತಾರೆ. ಅದು ಏನಂದ್ರೆ ವಚನ ಓದಿ ತಿಳ್ಕೊರೋಣ. ಓದಿ ಆದಿಕಾಂಡ 9ನೇ ಅಧ್ಯಾಯ 12ನೇ ವಚನ. ಆರೋನ್ ಬ್ರದರ್ ಓದಿ ಬ್ರದರ್. ದೇವರು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಈ ರೀತಿ ಎಲ್ಲಾ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞಾನಿಗೆ ಮೊಗಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು. ಬ್ರದರ್, ಇಲ್ಲಿ ಏನಂತಾರಂದ್ರೆ ದೇವ್ರು ಇನ್ನು ಮುಂದೆ ಜಲ ಪ್ರಳಯ ಮಾಡೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಮೇಘದಲ್ಲಿ ಮುಗಿಲು ಬಿಲ್ಲನ್ನು ಗುರುತಾಗಿ ಇಟ್ಟು ಪೂರ್ವ ಕಾಲದಲ್ಲಿ ಇರುವಂತಹ ಭೂಮಿ, ಪೂರ್ವ ಕಾಲದಲ್ಲಿ ಇರುವಂತಹ ಆಕಾಶವನ್ನು ದೇವರು ನಾಶ ಮಾಡಿದ್ರ. ವ್ಯವಸ್ಥೆಯನ್ನು ದೇವರು ನಾಶ ಮಾಡಿದ್ರು. ರಾಕ್ಷಸರ ಆಡಳಿತವನ್ನು ಹಾಳು ಮಾಡ್ರು. ದೂತರಿಗೆ ಇಷ್ಟ ಮಾನಸಿಕ ದೇಹದಿಂದ ಬಂದು ಹೋಗ್ತಾ ಇದ್ರು. ಅದನ್ನು ದೇವರು ತೆಗೆದು ಹಾಕ್ರು. ಈಗ ಅವರು ಆತ್ಮಿಕ ಶರೀರದಿಂದ ಮಾನಸಿಕ ದೇಹಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ. ದೇವರು ಅವರನ್ನು ಕತ್ತಲೆ ಗುಂಡಿಗೆ ಕಟ್ಟಾಕ್ರು. ಭೂಮಿಯನ್ನು ನಾಶ ಮಾಡಿದ್ದಾರ ಅಂದ್ರೆ ಗ್ರಹಗಳನ್ನು ನಾಶ ಮಾಡಿದ್ರ ಅಂದ್ರೆ ಇಲ್ಲ. ಇದೇ ಗ್ರಹದಲ್ಲಿ ನೋಹನು ಮುಂದೆ ವಾಸ ಮಾಡುತ್ತಾನೆ. ದೇವರು ಆ ವ್ಯವಸ್ಥೆಯನ್ನು ಮಾತ್ರ ನಾಶ ಮಾಡಿದ್ರು, ಹೊರತು ಭೂಮಿಯನ್ನಲ್ಲ. ಪ್ರಸಂಗಿ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಒಂದು ತಲಾಂತರವು ಗತಿಸಿ ಹೋದ್ರೆ ಇನ್ನೊಂದು ತಲಾಂತರವು ಬರುವುದು. ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಇದ್ರಲ್ಲಿ ಹೇಳ್ತಾರೆ, ಒಂದು ತಲಾಂತರವು ನಾಶವಾಗಿ ಹೋದ್ರು, ಇನ್ನೊಂದು ತಲಾಂತರವು ಆ ಭೂಮಿ ಮೇಲೆನೆ ಅವರು ವಾಸವಾಗ್ತಾರೆ. ಭೂಮಿ ನಾಶವಾಗೋದಿಲ್ಲ, ಭೂಮಿಯಲ್ಲಿರುವ ವ್ಯವಸ್ಥೆ ಮಾತ್ರ ನಾಶವಾಯ್ತು. ಓದಿ ಯೆಶಾಯ 45ನೇ ಅಧ್ಯಾಯ 18ನೇ ವಚನ. ತರುಣ್ ಬ್ರದರ್ ಓದಿ ಬ್ರದರ್. ಬ್ರದರ್. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಆತನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ರೂಪಿಸಿದನು. ಥ್ಯಾಂಕ್ ಯು ಬ್ರದರ್. ಭೂಮಿಯನ್ನು ವ್ಯವಸ್ಥೆವಾಗಿ ಭೂಮಿನ ಸುಮ್ಮನೆ ಖಾಲಿಯಾಗಿ ಇಡಕ್ ಬಿಟ್ಟಿಲ್ಲ. ಭೂಮಿನ ಮನುಷ್ಯರು ವಾಸ ಮಾಡೋದಕ್ಕೋಸ್ಕರನೇ ಇಟ್ಟಿರೋದು. ಇದು ಮೊದಲನೇ ಲೋಕ ಆಗಿದೆ. 2ನೇ ಲೋಕ ಬಗ್ಗೆ ಉತ್ತರ
ಭಾಗದಲ್ಲಿ ನೋಡೋಣ. ದೇವ್ರು ಈ ವಾಕ್ಯವನ್ನು ಆಶೀರ್ವಾದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇನ್.